ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವೆಲ್ಲ ಎಸ್ಪೆಷಲಿ ಭಾರತದ ಪ್ರಜೆಗಳು ಆ್ಯಂಡ್ ಮುಖ್ಯವಾಗಿ ವಿದ್ಯಾರ್ಥಿಗಳು ಅಥವಾ ಮುಂದಿನ ಭವಿಷ್ಯವನ್ನು ನಮ್ಮ ಒಂದು ರೂಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರ್ತೀವಿ. ಅದರಲ್ಲಿ ಕೆಲವರು IPS ಆಫೀಸರ್ ಆಗ್ಬೋದು, PSI ಆಗ್ಬೋದು, ಆ್ಯಂಡ್ ಇನ್ನು ಕೆಲವರು ವಿಶೇಷ ಹುದ್ದೆಗಳಿಗೆ ಹೋಗ್ಬೋದು. ಬಟ್ ಯಾವುದೇ ಹುದ್ದೆಗೆ ಹೋದರೂ ಏನೇ ಹೋದರೂ ಲಾ ಆ್ಯಂಡ್ ಆರ್ಡರನ್ನು ಮೇಂಟೈನ್ ಮಾಡುವಂಥದ್ದು ಕೆಲಸ ಇರುತ್ತಲ್ಲ, ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ದು ಸಾಮಾಜಿಕ ಒಂದು ಸ್ವಾಸ್ಥ್ಯ ಮತ್ತು ಶಾಂತಿಯನ್ನು ಕಾಪಾಡೋದು ಖಂಡಿತವಾಗಿಯೂ ಬಹುಮುಖ್ಯವಾದಂಥ ಕೆಲಸ. ಆ್ಯಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ಇದರ ಬಗ್ಗೆ ಒಂದಿಷ್ಟು ಯಾಕೆ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆಯಷ್ಟೇ ಹುಬ್ಬಳ್ಳಿಯ BUB ಕಾಲೇಜಿನಲ್ಲಿ 23 ವರ್ಷದ ನೇಹಾ ಹಿರೇಮಠ್ ಅನ್ನೋ ಒಂದು ವಿದ್ಯಾರ್ಥಿನಿಯ ಒಂದು ಕೊಲೆ ಆಯಿತು. ಸೊ ಇಲ್ಲಿ ಕೊಲೆ ಆಗಿರುವಂಥದ್ದು ವಿಚಾರ ಕೇವಲ ಒಂದು ಸಣ್ಣ ಒಂದು ಘಟನೆಯಾಗಿ ಅಥವಾ ಏನೋ ಒಂದಾಗಿದ್ದರೆ ಹೋಗ್ಬಿಡ್ತಿತ್ತು. ಬಟ್ ಇದು ಕೋಮು ದ್ವೇಷವನ್ನು ಪಡೆದುಕೊಳ್ತಾ ಈಗ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೂ ಕೂಡ ಕಾರಣವಾಗಿದೆ. ಆ್ಯಂಡ್ ಅದರ ಜೊತೆ ಅದೇ ಹಿಂದಿನ ದಿನ ಒಂದು ಮೈಸೂರಿನ ಯುವತಿಯ ಒಂದು ರುಕ್ಸಾನ್ ಅನ್ನೋ ಒಂದು ಯುವತಿಯ ಕೊಲೆ ಕೂಡ ಆಗಿದೆ. ಬಟ್ ಇಲ್ಲಿ 2 ಕೊಲೆ ಆಗಿವೆ. ಬಟ್ ಕೊಲೆ ಆಗಿರೋದು ಬೇರೆ ಬೇರೆ ಧರ್ಮದ ಯುವತಿಯರು. ಒಂದು ಕಡೆ ಹಿಂದೂ ಯುವತಿ ಮುಸ್ಲಿಂ ಯುವಕನಿಂದ ಕೊಲೆ ಆದರೆ, ಇನ್ನೊಂದು ಕಡೆ ಮುಸ್ಲಿಂ ಯುವತಿ ಹಿಂದೂ ಯುವಕನಿಂದ ಕೊಲೆ ಆಗಿದೆ. ಸೊ ಇಲ್ಲಿ ಕೊಲೆ ಅನ್ನೋದಕ್ಕಿಂತ ಈ ವಿಚಾರವನ್ನು ತುಂಬ ಸೂಕ್ಷ್ಮವಾಗಿ ಪರಿಗಣಿಸಿದರೆ ಇಲ್ಲಿ ಒಂದು ಮಾನವೀಯತೆಯ ಕಗ್ಗೊಲೆಯಾಗಿದೆ. ಮನುಷ್ಯ ರೂಪದ ರಾಕ್ಷಸರು ಈ ಒಂದು ಕೃತ್ಯಗಳನ್ನು ಮಾಡೋದಕ್ಕೆ ಖಂಡಿತವಾಗಿಯೂ ಕೂಡ ಕಾರಣೀಭೂತರಾಗಿದ್ದಾರೆ. ಸೊ ಇಲ್ಲಿ ಜಸ್ಟಿಸ್ ಫಾರ್ ನೇಹಾ, ಜಸ್ಟಿಸ್ ಫಾರ್ ರುಕ್ಸಾನ್ ಅಂತ ನಾವೆಷ್ಟೇ ಸ್ಟೇಟಸ್ ಅಥವಾ ಏನೇ ಪ್ರತಿಭಟನೆ ಮಾಡಿದರೂ ಕೂಡ ಅವರಿಬ್ಬರ ಜೀವವನ್ನು ಮರಳಿ ತಂದುಕೊಡೋದಕ್ಕಾಗಲ್ಲ. ಸೊ ಇಲ್ಲಿ ಮಾಡಬೇಕಾಗಿರೋದು ಏನೋ, ಅವರಿಗೆ ಕಠಿಣವಾದ ಒಂದು ಶಿಕ್ಷೆ ಆಗಬೇಕು, ಅದು ಗಲ್ಲು ಶಿಕ್ಷೆ ಆಗಲಿ ಅಂತ ಕೇಳ್ಕೊಳ್ತಿದ್ವಿ. ಬಟ್ ನಮ್ಮ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ನೀವು ನೋಡಿರ್ತೀರ, ಇವತ್ತು ಅಪರಾಧ ಮಾಡಿದರೆ 20 ವರ್ಷಕ್ಕೆ ಶಿಕ್ಷೆ ಆಗುತ್ತೆ ಅಂತ ಅಜ್ಮಲ್ ಕಸಬ್ನನ್ನೇ ಎಷ್ಟೋ ವರ್ಷ ಜೈಲಿನಲ್ಲಿ ಇಸ್ಕೊಂಡು ಕೋಟಿ ಗಟ್ಟಲೆ ಖರ್ಚು ಮಾಡಿ ಅವನಿಗೆ ಊಟ ಹಾಕಿ ಅವನಿಗೆ ರಾಜವೈಭವವನ್ನು ಕೊಟ್ಟಿದ್ದಂಥದ್ದು. ಸೊ ಆ ರೀತಿ ಕಾನೂನು ವ್ಯವಸ್ಥೆ ಇದೆ. ಸೊ ಮೊದಲು ಕಾನೂನು ವ್ಯವಸ್ಥೆಯನ್ನು ದುರ್ಬಲತೆಯಿಂದ ದೂರ ಮಾಡಿ ವೇಗವಾಗಿ ಶಿಕ್ಷೆಯನ್ನು ಪ್ರಕಟಿಸುವಂಥ ಕೆಲಸ ಮಾಡಬೇಕು. ಎಲ್ಲಿವರೆಗೂ ಆ ಕೆಲಸ ಆಗಲ್ಲ ಅಲ್ಲಿವರೆಗೂ ಈ ರೀತಿ ಘಟನೆಗಳು ನಡೀತಾನೆ ಇರ್ತವೆ. ವಿಶೇಷವಾಗಿ ಒಂದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಈ ರೀತಿ ಘಟನೆ ನಡೀತು ಅಂತಂದರೆ ನಿಜಕ್ಕೂ ತಂದೆ ತಾಯಿಗಳು ಮಕ್ಕಳನ್ನು ಕಾಲೇಜಿಗೆ ಕಳಿಸೋದಕ್ಕೂ ಕೂಡ ಹೆದರ್ತಾರೆ. ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಇಡೀ ದೇಶಾದ್ಯಂತ ಜಾಸ್ತಿ ಆಗ್ತಿವೆ, ದೇಶ ಅಲ್ಲ ವಿಶ್ವಾದ್ಯಂತ ಅಂತ ಕೂಡ ಹೇಳ್ಬೋದು. ಸೊ ಆದ್ದರಿಂದ ನಾವು ಬರೀ ಎಕ್ಸಾಮ್ಸ್ಗಳಿಗೆ ಓದೋದು ಇದರ ಜೊತೆ ಒಂದಿಷ್ಟು ಈ ರೀತಿಯ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದಾಗ ಇದು ಕೂಡ ನಮಗೆ ಕರೆಂಟ್ ಅಫೇರ್ಸ್ ರೀತಿಯೇ. ಯಾಕಂದರೆ ಹೆಣ್ಣು ಮಕ್ಕಳ ದೌರ್ಜನ್ಯದ ವಿಷಯದ ಬಗ್ಗೆ ನಾವು ಎಸ್ಸೆ ಬರೀಬೇಕಾಗುತ್ತೆ. ಆ್ಯಂಡ್ ಈ ರೀತಿಯ ಲವ್ ಜಿಹಾದ್ ಬಗ್ಗೆ ಕೂಡ ಈ ಹಿಂದೆ ಎಸ್ಸೆ ಬಂದಿರೋವಂಥದ್ದು ಇದೆ. ಸೊ ಆದ್ದರಿಂದ ಇದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ, ಆ್ಯಂಡ್ ಇದು ಒಂದು ಸಾಮಾಜಿಕ ವಿಚಾರ ಆಗಿರೋದ್ರಿಂದ ಇದ್ರ ಬಗ್ಗೆ ಹೇಳಿತು. ಬಟ್ ಇಲ್ಲಿ ನಾವು ಯಾವುದೇ ಧರ್ಮ, ರಾಜಕೀಯ ಪಕ್ಷ ಇನ್ನಿತರ ಯಾವುದೇ ಇಲ್ಲ, ಜಸ್ಟ್ ಮಾನವೀಯತೆ ಅಥವಾ ಹೆಣ್ಣಿನ ಮೇಲೆ ನಡೀತಾ ಇರುವಂಥ ಒಂದು ದೌರ್ಜನ್ಯದ ವಿರುದ್ಧ ನಾವೆಲ್ಲರೂ ಧ್ವನಿಗೂಡಿಸ್ಬೇಕಷ್ಟೇ. ಖಂಡಿತವಾಗಿಯೂ ನಾನು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಏನು ಕೆಲಸ ಮಾಡಬೇಕು. ಆ್ಯಂಡ್ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕೂಡ ಕಾಂತಕುಮಾರ್ ಸರ್ ಇದ್ರ ಬಗ್ಗೆ ಖಂಡನೆ ವ್ಯಕ್ತಪಡಿಸಿ ಆ್ಯಂಡ್ ಟೆಲಿಗ್ರಾಮಲ್ಲೂ ಕೂಡ ಒಂದು ಪೋಸ್ಟನ್ನು ಹಾಕಿದರು. ಸೊ ಅವರು ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಆ್ಯಂಡ್ ಇದೇ ರೀತಿ ಹಲವಾರು ಜನ ಇದಕ್ಕೆ ಧ್ವನಿಗೂಡಿಸ್ತಾ ಇದ್ದಾರೆ. ಸೊ ಏನೇ ಇರಲಿ, ಈ ರೀತಿ ಘಟನೆಗಳನ್ನು ನಾವೆಲ್ಲರೂ ಖಂಡಿಸಬೇಕು. ಅವರ ಸಾವಿಗೆ ಒಂದು ನ್ಯಾಯವನ್ನು ಸಿಗಲೇಬೇಕು ಅಂತ ಹೇಳ್ತಾ, ಯಾರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.